ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಪ್ರತಿಮಾ. ಈ ಹಬ್ಬದ ಪುಟ್ಟ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಮನೆ ಬಾಗಿಲಿಗೆ ನೀರು ಹಾಕಿ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಹಬ್ಬನ ನಿಮ್ಮೆಲ್ಲರ ಥರ ನಾನು ಕೂಡ ಬರಮಾಡ್ಕೊಳ್ತಾ ಇದ್ದೀನಿ. ಮಾವಿನ ತೋರಣ ಮನೆ ಎದುರು ರಂಗೋಲಿ ನೋಡುವಾಗಲೇ ಹಬ್ಬದ ಗುಡ್ ವೈಬ್ಸ್ ಬಂದಿರುತ್ತೆ. ಮೊದಲೆಲ್ಲ ರಂಗೋಲಿಗೆ ಅಂತಲೇ ಡೆಡಿಕೇಟೆಡ್ ಆಗಿ ಒಂದು ಬುಕ್ ಇಡ್ತಾಯಿದ್ರು ನಮ್ಮ ಅಮ್ಮಂದರು. ಈಗ ಪ್ರೀವಿಯಸ್ ಡೇ ಯೂಟ್ಯೂಬಲ್ಲಿ ಈಸಿ ಡಿಸೈನ್ಸ್ ಯಾವುದಿದೆ ಅಂತ ನೋಡಿ ರಂಗೋಲಿ ಹಾಕ್ತೀವಿ ಈ ಹಬ್ಬಕ್ಕೆ ಅಂತ. ಯಾವುದೇ ಹಬ್ಬ ಆಗಲಿ ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡ್ತೀವಿ ಅಂದರೆ ಪ್ರಿಪ್ರೇಷನ್ ತುಂಬ ಮುಖ್ಯ ಆಗುತ್ತೆ. ಎಲ್ಲನೂ ಮಾರ್ನಿಂಗಲ್ಲೇ ಮಾಡ್ತೀವಿ ಅಂದರೆ ಟೈಮ್ ಆಗಿಲ್ಲ ಅಂತನೋ ಅಥವಾ ಬೇರೆ ಏನೋ ಒಂದು ರೀಸನ್ಗೆ ಅಂತ ಸುಮ್ಮನೆ ಟೆನ್ಷನಲ್ಲಿರ್ತೀವಿ. ಆ ಮೂಮೆಂಟಲ್ಲಿ ಜೀವಿಸೋಕೆ ಆಗೋದೇ ಇಲ್ಲ. ಈ ಥರ ಹಬ್ಬ ಪೂಜೆ ಏನಾದರೂ ಇದ್ದರೆ ಮೊದಲೇ ಒಂದು ಲಿಸ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಏನೇನು ಐಟಮ್ ತರಬೇಕು, ಎಲ್ಲಿಂದ ತರಬೇಕು, ತಂದಿರೋದನ್ನು ಹೇಗೆ ಜೋಡಿಸಿಟ್ಕೊಳ್ಬೇಕು, ಆ ದಿನ ಮನೆಗೆ ಬಂದವರಿಗೆ ಏನೆಲ್ಲ ಕೊಡ್ಬೋದು, ಮನೆಯಲ್ಲಿ ಏನೆಲ್ಲ ಕ್ಲೀನ್ ಮಾಡ್ಕೊಬೇಕು, ಪೂಜೆಗೆ ಯಾವ ಥರ ಜೋಡಿಸಿಟ್ಕೊಂಡ್ರೆ ಕನ್ವೀನಿಯೆಂಟ್ ಆಗುತ್ತೆ, ಇನ್ನು ಊಟ ತಿಂಡಿ ಏನೇನು ರೆಡಿ ಮಾಡ್ಕೊಬೇಕು, ಅದಕ್ಕೆ ಪ್ರೀವಿಯಸ್ ಡೇ ಏನಾದರೂ ರೆಡಿ ಮಾಡ್ಕೊಳ್ಬೋದಾ, ಏನಾದರೂ ಹೆಚ್ಚಿಟ್ಕೊಬೋದಾ, ಕ್ಲೀನ್ ಮಾಡ್ಕೊಬೋದಾ ಅಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಐ ನೋ ನೀವೆಲ್ಲರೂ ಇದೇ ಥರ ಫಾಲೋ ಮಾಡ್ತೀರಾ, ಬಟ್ ಯಾರಾದರೂ ಹೊಸದಾಗಿ ಈ ಥರ ಆಚರಣೆಗಳನ್ನು ಮಾಡೋದಿದ್ದರೆ ಈ ಥರ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಆದಷ್ಟು 80% ಕೆಲಸನ ಪ್ರೀವಿಯಸ್ ಡೇ ನೈಟ್ ಹೊತ್ತಿಗೆ ರೆಡಿ ಮಾಡಿಬಿಟ್ರೆ ನೆಮ್ಮದಿಯಾಗಿ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ಬೋದು. ಇದು ನಾನು ಯೂಶ್ವಲಿ ಫಾಲೋ ಮಾಡೋ ರೂಲ್. ಹಬ್ಬಕ್ಕೆ ಅಂತ ಅಷ್ಟೇ ಅಲ್ಲ, ಎಲ್ಲಾದರೂ ಟ್ರಾವೆಲ್ ಮಾಡ್ತೀನಿ ಅಂದ್ರೂ ನಾನು ಇದನ್ನು ಫಾಲೋ ಮಾಡ್ತೀನಿ. ಸಂಕ್ರಾಂತಿಗೆ ನಿಮ್ಮ ಮನೆಗಳಲ್ಲಿ ಮಾಡೋ ಥರನೇ ತಿಂಡಿ ಅಡುಗೆ ನಾನು ಮಾಡ್ತಾಯಿದ್ದೀನಿ. ತುಂಬ ನಾರ್ಮಲ್ ರೆಸಿಪೀಸ್ ಆಗಿರೋದ್ರಿಂದ ನಾನೇನೂ ಶೂಟ್ ಮಾಡ್ಕೊಂಡಿಲ್ಲ. ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೀನಿ. ಇನ್ನು ಮಧ್ಯಾಹ್ನಕ್ಕೆ ಖಾರ ಪೊಂಗಲ್, ಸಿಹಿ ಪೊಂಗಲ್, ಕಾರ್ನ್ ಕೋಸಂಬರಿ ಹಾಗೆ ಮೊಸರನ್ನ ಮಾಡ್ಕೊಂಡಿದ್ದೀನಿ. ಇನ್ನು ಯಾಕೆ ಈ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತೀವಿ ಅಥವಾ ಅದ್ರ ಮಹತ್ವ ಏನು ಅಂತ ಸಿಂಪಲಾಗಿ ತಿಳ್ಕೊಳೋದಾದರೆ, ಇವತ್ತಿನ ದಿನ ಸೂರ್ಯ ಮಕರ ರಾಶಿನ ಪ್ರವೇಶ ಮಾಡ್ತಾನೆ, ಹಾಗೆ ಧನುರ್ಮಾಸ ಮುಗಿಯುತ್ತೆ. ಇವತ್ತಿಂದ ನೆಕ್ಸ್ಟ್ 6 ತಿಂಗಳಿಗೆ ಉತ್ತರಾಯಣ ಪುಣ್ಯಕಾಲ ಶುರುವಾಗಿರುತ್ತೆ. ಇನ್ನು ಹಾನೆಸ್ಟಾಗಿ ಹೇಳಬೇಕು ಅಂದರೆ ಇದು ನಮ್ಮ ಹಳ್ಳಿ ಕಡೆ ಆಚರಿಸೋ ಥ್ಯಾಂಕ್ಸ್ ಗಿವಿಂಗ್ ಹಬ್ಬ ಅಂತಲೇ ಹೇಳ್ಬೋದು. ಈ ಟೈಮಲ್ಲಿ ಭತ್ತ, ಶೇಂಗಾ, ಕಬ್ಬು ಇವೆಲ್ಲ ಕಟಾವಿಗೆ ಬಂದಿರುತ್ತೆ. ಈ ಫಸಲಿಗೆ ಪೂಜೆ ಮಾಡಿ ಸೂರ್ಯದೇವನಿಗೆ ಅರ್ಪಿಸ್ತಾರೆ. ಇದೆಲ್ಲ ಬೆಳೆಗಳಿಗೆ ಚೆನ್ನಾಗಿ ಬೆಲೆ ಬರಲಿ, ಹಾಗೆ ಮುಂದಿನ ವರ್ಷ ಕೂಡ ಇದೇ ಥರ ಚೆನ್ನಾಗಿ ಫಸಲು ಬರಲಿ ಅಂತ ಸೂರ್ಯದೇವನ ಪ್ರಾರ್ಥಿಸ್ತಾರೆ. ಇದೇ ಥರ ಸಿಟಿಗಳಲ್ಲಿ ನಾವು ಎಳ್ಳು ಬೆಲ್ಲ ಬೀರೋ ಸಂಪ್ರದಾಯ ಫಾಲೋ ಮಾಡ್ತೀವಿ. ಇನ್ನು ಕೆಲವು ಕಡೆ ಗಾಳಿಪಟ ಹಾರಿಸ್ತಾರೆ, ಕೆಲವು ಕಡೆ ಕಿಚ್ಚು ಹಾಯಿಸ್ತಾರೆ. ಯೂಶ್ವಲಿ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಅವ್ರ ಕೈಯಿಂದ ಎಳ್ಳು ಬೆಲ್ಲ ಕೊಡಿಸ್ತೀವಿ. ಜೊತೆಯಲ್ಲಿ ಕಬ್ಬು, ಸಕ್ಕರೆ, ಬೆಲ್ಲದ ಅಚ್ಚು, ಅರಿಶಿನ, ಕುಂಕುಮ, ಹೂವು ಈ ಥರ ಕೂಡ ಬಂದ ಮುತ್ತೈದೆಯರಿಗೆ ಕೊಡ್ತೀವಿ. ಸಾಧ್ಯ ಆದರೆ ಇವತ್ತಿನ ದಿನ ನದಿಗಳಲ್ಲಿ ಸ್ನಾನ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಸ್ನಾನ ಮಾಡಿ ಸೂರ್ಯದೇವನಿಗೆ ಕಳಶದಲ್ಲಿ ನೀರನ್ನು ಅರ್ಪಿಸ್ತೀವಿ. ಓಂ ಸೂರ್ಯಾಯ ನಮಃ ಅಂತ ಜಪ ಮಾಡ್ತೀವಿ. ಅಥವಾ ಮನೆಯಲ್ಲಿ ಸ್ನಾನ ಪೂಜೆ ಮಾಡಿ 108 ಸಲ ಓಂ ಸೂರ್ಯಾಯ ನಮಃ ಅಂತ ಕೂಡ ಹೇಳ್ಬೋದು. ಇಲ್ಲಿ ನಾನು ಒಂದು ಟ್ರಿಕ್ ತೋರಿಸ್ತಾ ಇದ್ದೀನಿ. ಕಾರ್ನ ಬಿಡಿಸೋದು ಯೂಶ್ವಲಿ ರಗಳೆ ಅಲ್ವಾ. ನೀವೇನು ಮಾಡಬೇಕು ಅಂದರೆ ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಒಂದು ಲೈನನ್ನು ಫಸ್ಟ್ ಬಿಡಿಸ್ಕೊಳ್ಳಿ. 1 ಅಥವಾ 2 ಲೈನ ಬಿಡಿಸಿದ್ಮೇಲೆ ಮತ್ತೆ ಕಾರ್ನ ಬಿಡಿಸೋದು ಸಖತ್ ಈಸಿ ಅನಿಸುತ್ತೆ. ಒಂದು ಸಲ ಟ್ರೈ ಮಾಡಿ. ಇದು ನನಗೆ ನನ್ನ ಅಕ್ಕ ಹೇಳ್ಕೊಟ್ಟ ಟ್ರಿಕ್ಕು. ನಿಮಗೆ ಸಹ ಈಸಿ ಆಗ್ಬೋದು. ಪೂಜೆ ಎಲ್ಲ ಆದಮೇಲೆ ಮನೆಗೆ ಯಾರೋ ಬರ್ತಾರೆ ಅಂತ ಹೇಳಿಬಿಟ್ಟು ನಾನು ಗೆಸ್ಟ್ ರೂಮ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಬೇರೆ ಸ್ಪ್ರೆಡ್ನೆಲ್ಲ ಹಾಕ್ಬಿಟ್ಟು ಮಗಳಿಗೆ ಸ್ನಾನ ಮಾಡಿಸೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ನಾನಕ್ಕೆ ಮುಂಚೆನೇ ಅವಳಿಗೇನು ಡ್ರೆಸ್ ಹಾಕಬೇಕು ಅಥವಾ ಹೇರ್ ಡ್ರೈ ಮಾಡೋದಾದರೆ ಹೇರ್ ಡ್ರೈಯರ್ ಅದನ್ನೆಲ್ಲ ಯೂಶ್ವಲಿ ನಾನು ರೆಡಿ ಮಾಡ್ಕೊಂಡಿರ್ತೀನಿ. ಸೊ ದಟ್ ಆಮೇಲೆ ಒಂಥರ ಟೆನ್ಷನ್ ಆಗೋದು ಬೇಡ ಅಂತ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದು ಅವಳನ್ನು ಫಸ್ಟ್ ಚೆನ್ನಾಗಿ ರೆಡಿ ಮಾಡ್ಕೊತೀನಿ. ಇನ್ನೊಂದು ಈ ಸಂಕ್ರಾಂತಿ ಹಬ್ಬದ ವಿಶೇಷ ಏನಂದರೆ 14 ವರ್ಷದ ಒಳಗಿನ ಮಕ್ಕಳಿಗೆ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಫಲ ಎರಿಯೋದು ಅಂತ ಮಾಡ್ತೀವಿ. ಎಳ್ಳು ಬೆಲ್ಲ, ಚಿಕ್ಕದಾಗಿ ಹೆಚ್ಚಿದ ಕಬ್ಬು, ಡ್ರೈ ಫ್ರೂಟ್ಸು, ಕಾಯಿನ್, ಬೆಲ್ಲದ ಅಚ್ಚು, ಹೂವು, ಎಲೆ ಅಡಿಕೆ ಇದನ್ನೆಲ್ಲ ಚೆನ್ನಾಗಿ ಜೋಡಿಸ್ಕೊಬೇಕು. ಆಮೇಲೆ ಎಲ್ಲನೂ ಒಂದು ಕಪ್ಪಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ 3 ಸಲ ತಲೆ ಮೇಲಿಂದ ಎರಿಬೇಕು. ಇದಾದ ಮೇಲೆ ಮಗುಗೆ ಆರತಿ ಮಾಡ್ತೀವಿ. ಎಲ್ಲ ದೃಷ್ಟಿದೋಷ ಪರಿಹಾರ ಆಗಲಿ, ವರ್ಷ ಇಡೀ ಮಗುಗೆ ಆರೋಗ್ಯ ಚೆನ್ನಾಗಿರಲಿ ಅಂತ ಈ ಥರ ಫಲ ಎರೀತಾರೆ. ನೀವು ಯಾರೆಲ್ಲ ಈ ಥರ ಫಲ ಎರಿತೀರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲೊಂದು ಕಾಮಿಡಿ ಏನಾಯಿತು ಅಂತ ಹೇಳಿದ್ರೆ,
ನನ್ನ ಮಗಳಿಗೆ ಆರತಿ ಮಾಡೋ ಟೈಮಲ್ಲಿ ಅವಳಿಗೆ ಆರತಿ ಅಂತ ಗೊತ್ತಾಗಲಿಲ್ಲ, ಮೊದಲನೇ ಸಲ ಮಾಡಿದ್ದಲ್ವ, ಹಾಗಾಗಿ ಬರ್ತ್ಡೇ ಕ್ಯಾಂಡಲ್ಸಲ್ಲಿ ಕ್ಯಾಂಡಲ್ ಬ್ಲೋ ಮಾಡಿ ಅವಳಿಗೆ ಒಂದು ಸಲ ಅಭ್ಯಾಸ ಇದೆ ಅಥವಾ ಟಿ ವಿಲೆಲ್ಲೋ ನೋಡಿದಳೋ ಏನೋ ಗೊತ್ತಿಲ್ಲ, ಅವಳು ದೀಪನ ಆರಿಸೋದಕ್ಕೆ ಅಂತ ಹೋದಳು. ನಮಗೆಲ್ರಿಗೂ ಆಶ್ಚರ್ಯ ಆಯಿತು, ಒಂದು ಸಲ ಬರ್ತ್ಡೇ ಕ್ಯಾಂಡಲ್ ಊದಿರೋದು ಇನ್ನೂ ನೆನಪಿದೆಯಾ ಅಂತ ಆ ಕ್ಲಿಪ್ನ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇದಾದಮೇಲೆ ಎಳ್ಳು ಬೀರೋದಕ್ಕೆ ಅಂತ ಹೇಳ್ಕೊಂಡು ಸಂಜೆ ಹೊತ್ತಿಗೆ ನಮ್ಮನೆಗೆ ಅಕ್ಕಪಕ್ಕದ ಮನೆಯವರು ಬಂದರು, ಹಾಗೆ ಕೆಲವ್ರು ಸ್ನೇಹಿತರು ಕೂಡ ಬಂದರು. ಹಾಗೆ ನಾನು ಸಹ ನನ್ನ ಮಗಳನ್ನ ಕರ್ಕೊಂಡು ಅಕ್ಕಪಕ್ಕದ ಮನೆಗೆ ಹೋಗಿ ಎಳ್ಳು ಬೀರು ಬಂದೆ. ಅದು ಯಾವುದೂ ನಾನಿಲ್ಲೇ ಆ್ಯಡ್ ಮಾಡಿಲ್ಲ, ಬಹುಶಃ ಅವರಿಗೂ ಎಲ್ಲ ಮುಜುಗರ ಆಗ್ಬೋದು ವೀಡಿಯೋಸ್ ಮಾಡ್ತಾಯಿದ್ರೆ ಅಂತ ಅಂದ್ಕೊಂಡು. ಕೆಲವು ಸಲ ಆ ಮೂಮೆಂಟಲ್ಲಿ ನಾವಿರಬೇಕಾಗತ್ತೆ, ಶೂಟಿಂಗ್ ಮಾಡೋದಕ್ಕಿಂತ ಹೆಚ್ಚಾಗಿ ಆ ಮೂಮೆಂಟ್ನ ನಾವು ಜೀವಿಸಬೇಕಾಗತ್ತೆ. ಅದಕ್ಕೋಸ್ಕರ ಕೆಲವೊಂದು ಕ್ಲಿಪ್ಗಳನ್ನು ಇಲ್ಲೇ ಆ್ಯಡ್ ಮಾಡಿಲ್ಲ. ಅದೇ ದಿನ ನೈಟು ನಾನು ಸ್ವಲ್ಪ ಡಿಟಾಕ್ಸ್ ಡ್ರಿಂಕ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಮಾಡ್ಕೊತಾ ಇದ್ದೀನಿ. 2 ಚಮಚ ಸೋಂಪು, 2 ಚಮಚ ಜೀರಿಗೆ, 1 ಚಿಟಿಕೆ ಅರಿಶಿನ, 1 ಅಥವಾ 1/4 ಕಪ್ ಆಗುವಷ್ಟು ಶುಂಠಿನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ನೆಲ್ಲಿಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಅಥವಾ 3/4 ಕಪ್ ಆಗುವಷ್ಟು ನೀರು ಬೇಕಾಗತ್ತೆ. ತುಂಬ ನೀರು ಹಾಕ್ಕೊಂಬಿಡಿ, ಸ್ವಲ್ಪ ನೀರು ಸಾಕಾಗುತ್ತೆ. ಸೊ ನಾನು ಇದೆಲ್ಲದನ್ನು ಸೇರಿಸಿ ಒಂದು ಸಲ ಗ್ರೈಂಡ್ ಮಾಡ್ಕೊತೀನಿ. ತುಂಬ ನುಣ್ಣದಾಗಿ ಗ್ರೈಂಡ್ ಮಾಡ್ಕೊಬೇಕು. ನಾನು ಈ ಡಿಟಾಕ್ಸ್ ಜ್ಯೂಸನ್ನ ಅಥವಾ ಡಿಟಾಕ್ಸ್ ಡ್ರಿಂಕ್ನ ಮಾಡಿ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ನಾನು ಒಂದು ಸಲ ಇಷ್ಟು ಪ್ರಮಾಣದಲ್ಲಿ ಎಲ್ಲದನ್ನು ಹಾಕಿದ್ರೆ 1 ವೀಕ್ಗೆ ಆಗುವಷ್ಟು ಡಿಟಾಕ್ಸ್ ಡ್ರಿಂಕ್ ಆಗುತ್ತೆ. ಆ ವೀಕ್ ಫುಲ್ ನಾನು ಈ ಜಿಂಜರ್ ಅಥವಾ ಈ ನೆಲ್ಲಿಕಾಯಿ ಡಿಟಾಕ್ಸ್ ಡ್ರಿಂಕ್ನ ಕುಡಿತೀನಿ. 1/4 ಕಪ್ಪಿನಷ್ಟು ಈ ಡಿಟಾಕ್ಸ್ ಡ್ರಿಂಕ್ ಹಾಕಿದ್ರೆ 3/4 ಕಪ್ಪಿನಷ್ಟು ಬಿಸಿ ಬಿಸಿ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ನನಗೆ ಪೋಸ್ಟ್ಪಾರ್ಟಮ್ ಟೈಮಲ್ಲಿ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡಿರುವಂತಹ ಡ್ರಿಂಕ್ ಅಂತ ಹೇಳಿದ್ರೆ ಈ ನೆಲ್ಲಿಕಾಯಿ ಡಿಟಾಕ್ಸ್ ಡ್ರಿಂಕ್. ಸೊ 1 ವಾರ ಫುಲ್ಲು ನಾನು ಇದನ್ನು ಕುಡಿದ್ರೆ ಸ್ವಲ್ಪ ಗ್ಯಾಪ್ ಕೊಡ್ತೀನಿ. ನೆಕ್ಸ್ಟ್ 2 ವಾರ ಈ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋದಿಲ್ಲ. ಪ್ರತಿದಿನ ರಾತ್ರಿ ಏನಾದರೂ ಒಂದು ಐಟಮ್ಸ್ನ ನೆನೆಸಿಟ್ಕೊತೀನಿ ಡಿಟಾಕ್ಸ್ ಆಗುವಂಥದ್ದು. ಎಕ್ಸಾಂಪಲ್ ಜೀರಿಗೆ ಆಗಿರ್ಬೋದು, ಅಥವಾ ಕೊತ್ತಂಬರಿ ಬೀಜ ಆಗಿರ್ಬೋದು, ಅಥವಾ ಬರೀ ಶುಂಠಿ ಆಗಿರ್ಬೋದು. ಇನ್ನೂ ಟೈಮ್ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅರಿಶಿನ ಮತ್ತು ಲಿಂಬು. ಸೊ ಈ ಜಿಂಜರ್ ಶಾಟ್ ಡಿಟಾಕ್ಸ್ ಡ್ರಿಂಕ್ ಇಸ್ ರೆಡಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.